ನನ್ನ ಪ್ರಕಾರ ರಾಘವೇಂದ್ರ ಅವರೇ, ಸೋಷಿಯಲ್ ಮೀಡಿಯಾ ಬಂದಿರೋದು ಒಂದು 40 ವರ್ಷ 30 ವರ್ಷ 40 ವರ್ಷ ಇರ್ಬೋದು. ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಇದಲ್ಲ. ಸಿನಿಮಾಗಳು ಬಂದಿರೋದು ಇವಾಗ 90 ವರ್ಷ 100 ವರ್ಷ ಆಗ್ತಾ ಬಂತು. ಆದರೆ ಜನರ ಮುಂದೆ ನಿಂತು ಅವರಿಗೆ ಅನ್ಯಾಯ ಆಗಿದೆ, ನಾವು ಉತ್ತಮ ಸಮಾಜದ ಕನಸು ಇದು ಅಂತ ಹೇಳಿರೋದು ಸಾವಿರಾರು ವರ್ಷದಿಂದ ನಡೆದಿದೆ. ನಾವು ಜನರ ಹತ್ರ ಹೋಗಬೇಕು. ನಾವು ಕಷ್ಟಪಟ್ಟು ಕೆಲಸ ಮಾಡಿ ವಿ ಮಸ್ಟ್ ರೀಚ್ ದ ಪೀಪಲ್. ಜನ ಬಂದು ಕೇಳಿಸ್ಕೊಂಡಾಗ, ನಿಮ್ಮನ್ನು ನೋಡಿದಾಗ, ನಿಮ್ಮ ಹಾವಭಾವ, ನೀವು ಅವ್ರ ಜೊತೆ ಹೆಂಗೆ ವರ್ತಿಸ್ತೀರಾ ಮತ್ತು ಏನು ವಿಚಾರ ಮಾತಾಡ್ತೀರಾ, ಅವ್ರಿಗೂ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ಏನು ಅಂತೆಲ್ಲ ಕೇಳಿಸ್ಕೊಂಡಾಗ ನಾವು ಕನ್ವಿನ್ಸ್ ಮಾಡ್ಬೋದು. ಸೊ ನಮಗೆ ನಾವು ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು. ನಮ್ಮ ವಿಷನ್ಗೋಸ್ಕರ ಬೇರೆಯವ್ರು ಕಷ್ಟಪಟ್ಟು, ಈ ಬಲಪಂಥಿ ಮತ್ತು ಎಡಪಂಥಿ ಇಬ್ಬರು ಅವ್ರ ರೀತಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ರೈಟ್. ಬಲಪಂಥಿನೂ ಅವ್ರ ಹಿಂದುತ್ವ RSS 100 ವರ್ಷದಿಂದ ಅವ್ರ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಎಡಪಂಥಿ ಕಮ್ಯುನಿಸ್ಟು ಕೇರಳದಲ್ಲಿ, ವೆಸ್ಟ್ ಬೆಂಗಾಲ್ ಅವ್ರ ರೀತಿ ಕೆಲಸ ಮಾಡಿದ್ದಾರೆ. ನನ್ನ ವ್ಯತ್ಯಾಸ ಏನಂದರೆ, ಅವರ ಸಿದ್ಧಾಂತ ಬೇರೆ, ನಮ್ಮದು ಸಮಾಜದ ಪರಿಕಲ್ಪನೆ. ಅವರ ಮೂಗು ನೇರಕ್ಕೆ ಅವ್ರು ನೋಡ್ತಾ ಇದ್ರು ಹೊರತು ಅವ್ರು ಸಂಪೂರ್ಣವಾಗಿ ಸಮಾಜನ ಅರ್ಥೈಸ್ಕೊಂಡಿಲ್ಲ ಅನ್ನೋದು ನನ್ನ ವಾದ. ಸೊ ಆ ಕಾರಣಕ್ಕೆ ನಾವು ವಿ ಹ್ಯಾವ್ ಟು ಗೋ ಟು ದ ಪೀಪಲ್. ಜನರ ಹತ್ರ ಮೀಟ್ ಮಾಡಿ ಜನರ ಮುಂದೆ ಈ ಉತ್ತಮವಾದ ವಿಚಾರ ಇಟ್ಟರೆ ಜನ ಖಂಡಿತ ನಮ್ಮನ್ನು ಸ್ಪಂದಿಸ್ತಾರೆ ಮತ್ತು ಅರ್ಥೈಸ್ಕೊತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ಈ ಸಮಾಜದ ನಿರ್ಮಾಣ ಮಾಡೋದಕ್ಕೆ ಒಂದು ಪೊಲಿಟಿಕಲ್ ಪಾರ್ಟಿ ಬೇಕು ಅಂತ ಅನ್ಸಲ್ವಾ? ಪೊಲಿಟಿಕಲ್ ಪಾರ್ಟಿ ಅನ್ನೋದು ಬೇಡ ಅಂತ ಹೇಳೋಕ್ಕಾಗಲ್ಲ. ನಮಗೆ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ 3 ಜನ ಯಾರೋ ಅತ್ಯುತ್ತಮ ಪೊಲಿಟಿಕಲ್ ಆ್ಯಕ್ಟಿವಿಸ್ಟು 20ನೇ ಶತಮಾನದಲ್ಲಿ, ಅವರೆಲ್ಲ ನಮ್ಮ ಸಿದ್ಧಾಂತದವರೇ. ಅವರೆಲ್ಲ ಪೊಲಿಟಿಕಲ್ ಮೂಮೆಂಟ್ ಆಗಿ ಕನ್ವರ್ಟ್ ಆಯಿತು. ಪೊಲಿಟಿಕಲ್ ಮೂಮೆಂಟಾಗಿ ಕನ್ವರ್ಟ್ ಆಗಬಾರ್ದು ಅಂತ ಹೇಳೋನಲ್ಲ, ಯಾವಾಗ ಹೆಂಗೆ ಪ್ರಕ್ರಿಯೆ ಹೆಂಗೆ ಅದನ್ನು ಏನೇನು ಪ್ರಿಪರೇಷನ್ ಮಾಡಬೇಕು. ಯಾಕಂದರೆ ನಾವು 70-75 ವರ್ಷದ ಕರ್ನಾಟಕದ ಇತಿಹಾಸದಲ್ಲಿ ಭಾಳ ಜನ ದೊಡ್ಡ ದಿಗ್ಗಜರು, ನಾಯಕರು, ನಾಯಕಿಯರು, ಲೀಡರ್ಸ್ಗಳೆಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರೈಟ್. ಅವರೆಲ್ಲರಿಗೂ ಅವ್ರದ್ದೇ ಆದ ಅನುಭವ ಇದೆ, ಅವರೆಲ್ಲರಿಗೂ ಅವ್ರದ್ದೇ ಆದ ತಿಳುವಳಿಕೆ ಮತ್ತು ಅವ್ರದ್ದೇ ಆದ ಪೊಲಿಟಿಕಲ್ ಅಕ್ಯುಮೆನ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಯಶಸ್ವಿ ಆಗಿರೋದು ಭಾಳ ಕಡಿಮೆ. ರೈಟ್. ಸೊ ಇದು ಒಂದು ಅಷ್ಟು ಸುಲಭ ಅಲ್ಲ ಇದು. ಸೊ ನಾವೇನಾದರೂ ಮಾಡೋಕ್ಕೆ ಮುಂಚೆ ಅದರದ್ದು ಹೆಂಗೆ ಮಾಡಬೇಕು ಅದನ್ನು ಪ್ಲ್ಯಾನ್ ಇಟ್ಕೊಂಡು, ನನಗೆ ಯಾರ ಮೇಲೆ ನಂಬಿಕೆ ಜಾಸ್ತಿ ಇದೆ ಅಂದರೆ ಚಳುವಳಿಗಾರ. ನಾನು ಹೇಳಿದ್ನಲ್ಲ, ಯಾರ್ಯಾರು ಸಮಾಜಕ್ಕೆ ಚಳುವಳಿ ಮುಖಾಂತರ ಮತ್ತು ಸೇವೆ ಮುಖಾಂತರ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮುಂದೆ ಹೋಗಿ ನನ್ನ ಆಲೋಚನೆ ಹೀಗಿದೆ. ನಾವೆಲ್ಲರೂ ಕೂಡ, ನೀವೆಲ್ಲ 30, 40, 50 ವರ್ಷ ಮಾಡಿರ್ಬೋದು, ನೀವೆಲ್ಲ ಸಾವಿರಾರು ಜನಕ್ಕೆ ನ್ಯಾಯ ಒದಗಿಸಿರ್ಬೋದು. ನಾನು ಕೇವಲ 14 ವರ್ಷದಿಂದ ಮಾಡಿದ್ದೀನಿ. ಬಟ್ ನಮ್ಮ ಆಲೋಚನೆ, ನನಗೆ ಸಿನಿಮಾ ನಟನಾಗಿರೋ ಕಾರಣಗಳಿಂದ ಜಾಸ್ತಿ ರೀಚ್ ಸಿಕ್ಕಿರ್ಬೋದು. ನಾನು ಕೂಡ ಒಂದು ಫೈನಾನ್ಷಿಯಲಿ ಸೆಕ್ಯೂರ್ ಬ್ಯಾಕ್ಗ್ರೌಂಡಿಂದ ನನಗೂ ಕೂಡ ಒಂದು ಸ್ವಲ್ಪ ಪ್ಲಸ್ಗಳಿರ್ಬೋದು. ಸೊ ನಾನು ಕೂಡ ಜಾಸ್ತಿ ಪಡೆದಿರೋನಾಗಿ ಜಾಸ್ತಿ ವಾಪಸ್ ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅದು ನ್ಯಾಯದ ಪರಿಕಲ್ಪನೆ ಅಂತ ಹೇಳಿ ಅವರೆಲ್ಲ ಅವ್ರ ಜೊತೆಗೆ ಸೇರ್ಕೊಂಡು ಅವರ ಸಲಹೆ, ಸೂಚನೆ, ಅಭಿಪ್ರಾಯಗಳು, ಪ್ರತಿಕ್ರಿಯೆ ತಗೊಂಡು ನಾವೇನಾದ್ರು ಮುಂದುವರಿಸ್ಬೋದು ಅಂತ ನನಗೆ ಅನಿಸಿಕೆ ಇದೆ. ಬಟ್ ನನಗೆ ಪೊಲಿಟಿಕಲ್ ಪಾರ್ಟಿ ಬೇಕು. ಬಟ್ ಆ ಪ್ರಾಸೆಸ್ಸು ಹೆಂಗೆ ಮಾಡಬೇಕು ಮತ್ತು ಜನರಿಗೆ ಹೆಂಗೆ ರೀಚ್ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಚರ್ಚೆನಲ್ಲಿ ಬರಬೇಕು. ಈ ದಲಿತ ಹೋರಾಟಗಾರರ ಹೋರಾಟವ ಅಷ್ಟು ಮನ್ನಣೆ ಪಡೆಯೋದಿಲ್ಲ. ಬೇರೆ ಯಾವುದೇ ಹೋರಾಟ ಮಾಡಿದ್ರು, ಈ ಕರವೇ ಇರ್ಬೋದು, ಬೇರೆ ಯಾವುದೇ ಸಂಸ್ಥೆ ಮಾಡಿದ್ರು ದೊಡ್ಡ ಎಫರ್ಟ್ ಸಿಗುತ್ತೆ, ಅದ್ರ ಜೊತೆ ರೀಚ್ ಸಿಗುತ್ತೆ, ರಿಸಲ್ಟು ಸಿಗುತ್ತೆ. ಬಟ್ ಯಾಕೆ ದಲಿತ ಹೋರಾಟಗಳಿಗೆ ಮನ್ನಣೆ ಇಲ್ಲ? ನಾವು ಇತಿಹಾಸ ನೋಡಿದ್ರೆ ಬಾಬಾ ಸಾಹೇಬರ ಹೋರಾಟಗಳು ಮತ್ತು ತಂದೆ ಪೆರಿಯಾರ ಹೋರಾಟಗಳು ಮೀಡಿಯಾದಲ್ಲಿ ನಮಗೆ ಮೇನ್ ಸ್ಟ್ರೀಮ್ ಮೀಡಿಯಾ ಅವರ ಕಾಲಘಟ್ಟದಲ್ಲಿ ಯಾವತ್ತೂ ಅವರ ಹೋರಾಟಗಳು ಕವರೇಜ್ ಮಾಡಲಿಲ್ಲ. ಆ ಕಾರಣಕ್ಕೆ ಬಾಬಾ ಸಾಹೇಬರು ಅವ್ರದ್ದೇ ಆದ ಬಹಿಷ್ಕೃತ ಭಾರತ, ಪ್ರಬುದ್ಧ ಭಾರತ, ಮೂಕನಾಯಕ, ಜನತಾ ಅಂತ ಬೇರೆ ಬೇರೆ ಪತ್ರಿಕೆಗಳು ಶುರು ಮಾಡ್ತಾರೆ. ತಂದೆ ಪೆರಿಯಾರು ಕೂಡ ಕುಡಿಯರ್ಸು, ವಿಡುತಲೈ, ಮಾಡರ್ನ್ ರ್ಯಾಷನಲಿಸ್ಟ್, ರಿವೋಲ್ಟ್ ಅಂತ ಬೇರೆ ಬೇರೆ ಪತ್ರಿಕೆಗಳು ಶುರು ಮಾಡ್ತಾರೆ. ನನಗೆ ಎಲ್ಲೋ ಒಂದು ಕಡೆ ಯಾರ್ಯಾರು ಒಂದು ಈ ಮೀಡಿಯಾದಲ್ಲಿ ಭಾಳ ಮುಖ್ಯ ವಾಹಿನಿಯಲ್ಲಿ ಇರ್ತಾರಲ್ಲ, ಅವ್ರಿಗೆ ದಲಿತರ ವಿಚಾರಗಳು ಮತ್ತು ಹೇಗೆ ಈ ಅನ್ಯಾಯದ ವ್ಯವಸ್ಥೆ ಹೆಚ್ಚಾಗಿ ದಲಿತರ ಮೇಲೆ ಹೇರಿದೆ ಅನ್ನೋದನ್ನು, ಮತ್ತು ದಲಿತರು ಬಲಿಪಶುರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಅರಿವಿಲ್ಲದೆ ಇರ್ಬೋದು, ಅಥವಾ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಇಲ್ಲದೆ ಇರ್ಬೋದು, ಅಥವಾ ಜಾಸ್ತಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸದೇ ಇರ್ಬೋದು. ಸೊ ಆ ಕಾರಣಗಳಿಗೆ ಮೀಡಿಯಾದಲ್ಲಿ ಹೆಚ್ಚಾಗಿ ಪ್ರಚಾರ ಆಗೋದು ಇದೆಲ್ಲ ಆಗಿಲ್ಲ ಇಷ್ಟು ವರ್ಷಗಳಿಂದ. ಬಟ್ ನಮಗೆ ಪರ್ಯಾಯ ಇವಾಗ ಶುರುವಾಗಿದೆ. ಸೋಷಿಯಲ್ ಮೀಡಿಯಾ ಅನ್ನೋದು ನಮಗೆ ಎಲ್ಲರಿಗೂ ನಮ್ಮ ರೀತಿಯಲ್ಲಿ ನಾವೇ ಒಂದು ವಾಕಿಂಗ್ ಟಾಕಿಂಗ್ ಮೀಡಿಯಾ ಆಗಿದ್ದೀವಿ. ಸೊ ನಾವು ಸೋಷಿಯಲ್ ಮೀಡಿಯಾ ನಮ್ಮ ವಿಚಾರಗಳು ಒಂದು ಕಾರಣ ಏನಿರ್ಬೋದು ಸರ್? ಈಗಂತೂ ವಿನೋ ರೀಚಬಲ್ ಹೆಂಗೋ ನಾವು ಒಂದು ಡಿಜಿಟಲ್ ಮಾಧ್ಯಮದ ಮೂಲಕ ಹೋಗ್ತಾ ಇದ್ದೀವಿ. ಏನು ಕಾರಣ ಇರ್ಬೋದು ದಟ್ ಇವ್ರದ್ದು ಪರ್ಟಿಕ್ಯುಲರ್ ವಿಚಾರಗಳನ್ನು ಮಾತ್ರ ಜನಗಳಿಗೆ ತಲುಪಿಸುವಂಥ ಪ್ರಯತ್ನ ಯಾರು ಮಾಡಲ್ಲ? ನಮಗೆ ಮೀಡಿಯಾ ಯಾರ ಕೈನಲ್ಲಿ ಕಂಟ್ರೋಲ್ ಇದೆ ಅಂದಾಗ ಎಷ್ಟೋ ಒಂದು
ಪ್ರಭಾವಿ ಸಮುದಾಯದ ಗಂಡಸರ ಹೆಚ್ಚು ಕಂಟ್ರೋಲ್ ಆಗಿರೋ ಒಂದು ಹಿನ್ನೆಲೆಯಿಂದ ಬಂದಿದೆ. ಅದು ಮೀಡಿಯಾ ಮಾತ್ರ ಅಲ್ಲ, ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಬೋದು, ನಿಮಗೆ ದೊಡ್ಡ ದೊಡ್ಡ ಶಿಕ್ಷಣದ ವ್ಯವಸ್ಥೆಗಳಾಗಿರ್ಬೋದು, ನಿಮಗೆ ದೊಡ್ಡ ದೊಡ್ಡ ಮಠಗಳಾಗಿರ್ಬೋದು, ನಿಮಗೆ ದೊಡ್ಡ ದೊಡ್ಡ ಭೂಮಾಲೀಕರು, ದೊಡ್ಡ ದೊಡ್ಡ ಆಲ್ ವೇರ್ ಪವರ್ ಎಲ್ಲೆಲ್ಲಿದೆಯೋ ಈ ಪವರ್ ಎಲ್ಲ ಪ್ರಭಾವಿ ಜಾತಿಯ ಗಂಡಸರ ಕೈಯಲ್ಲಿ ಜಾಸ್ತಿ. ಇಸ್ ದಿಸ್ ನಾಟ್ ಅಟ್ರಾಸಿಟಿ? ಅಟ್ರಾಸಿಟಿ ಪದ ಬಳಸಲ್ಲ. ದಿಸ್ ಇಸ್ ಅನ್ ಅನ್ಜಸ್ಟ್ ಸಿಸ್ಟಮ್. ಈ ವ್ಯವಸ್ಥೆನೇ ಒಂದು ಅನ್ಯಾಯ. ಈಗ ಅಟ್ರಾಸಿಟಿ ಅಂದರೆ ನಮ್ಗೆ ಕೆಲವು ಕಾನೂನುಗಳನ್ನು ಸುರಕ್ಷಣೆ ಮಾಡ್ಕೊಳ್ಳಿ, ನನ್ನ ಹಕ್ಕುಗಳನ್ನು ಸುರಕ್ಷಣೆ ಮಾಡೋದಕ್ಕೆ ಅದು ಒಂದು ಕಾಯ್ದೆ ಇದೆ. ಆದರೆ ಇಂತಹ ಇಂಜಸ್ಟಿಸ್ಗಳಿಗೆ ಯಾವ ಸೊಲ್ಯೂಷನ್? ಇಂಥ ಇಂಜಸ್ಟಿಸ್ಗಳಿಗೆ ಬೇಕಂದ್ರೆ ಒಂದು ಅಹಿಂಸಾವಾದದ ಒಂದು ಸಮಾಜದ ಪರಿವರ್ತನಾ ಕ್ರಾಂತಿನೇ ಬೇಕು. ಯಾಕಂದ್ರೆ ನಮ್ಮ ಶತ್ರು ಇರೋದು ರಾಘವೇಂದ್ರ ಅವರೇ ಯಾವ ಜಾತಿಯವರಲ್ಲ, ನಮ್ಮ ಶತ್ರು ಇರೋದು ಯಾವ ಜನಾಂಗದವರಲ್ಲ, ಯಾವ ಧರ್ಮದವರಲ್ಲ, ಯಾವ ಪಕ್ಷದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಇರೋದು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ದೊಡ್ಡ ಮಟ್ಟಕ್ಕೆ ದಲಿತರ ಮತ್ತೆ ಎಲ್ಲ ಸಮಾಜವಾದಿಗಳ ಸಮಾನತಾವಾದಿಗಳ ಶತ್ರುನೇ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಇವತ್ತು ನಮಗೆ ಯಾರು ಇವತ್ತು ಹೆಚ್ಚಾಗಿ ಸಾಮಾಜಿಕವಾಗಿ ಅಟ್ರಾಸಿಟಿ ಮತ್ತು ಶೋಷಣೆ ಒಳಗಾಗ್ತಾರೆ ಅಂದರೆ ಹೆಚ್ಚಾಗಿ ದಲಿತರು, ಆದಿವಾಸಿಗಳು, ಒಂದು ಶೋಷಿತ ಸಮುದಾಯ. ಇವತ್ತು ಯಾರು ಓವರ್ ರೆಪ್ರೆಸೆಂಟೆಡ್ ಇನ್ ಪಾವರ್ಟಿ ಮತ್ತು ಇನ್ BPL ಅಂದಾಗ ಅದು ಹೆಚ್ಚಾಗಿ ದಲಿತರು, ಆದಿವಾಸಿಗಳು ಮತ್ತು ಅಲೆಮಾರಿಗಳು, ಇಂಥ ಸಮುದಾಯಗಳು. ಯಾರು ಓವರ್ ರೆಪ್ರೆಸೆಂಟೆಡ್ ಇನ್ ಜೇಲ್ಸ್ ಅಂದಾಗ ಈ ಸಮುದಾಯ, ಯಾರು ಅಂಡರ್ ರೆಪ್ರೆಸೆಂಟೆಡ್ ಇನ್ ಜಡ್ಜಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದು ಅನೇಕ ದಲಿತರು, ಆದಿವಾಸಿಗಳು. ಕ್ರಿಕೆಟ್ ಟೀಮ್ನಲ್ಲಿ ಆಗಿರ್ಬೋದು, ಯಾರು ಇವತ್ತಿನ ದೇವದಾಸಿ ಪದ್ಧತಿ ಅನುಭವಿಸಿರೋದ ಅನ್ನೋದು ಕೂಡ ಅದು ದಲಿತರು, ಆದಿವಾಸಿಗಳು ಮತ್ತು ಅಸ್ಪೃಶ್ಯ ಮಹಿಳೆಯರು. ಸೊ ಸಿಸ್ಟಮ್ ನಮಗೆ ಭಾಳ ಅನ್ಯಾಯ ಮಾಡಿದೆ. ಓಕೆ, ಈ ಸಮಾಜದ ಬಗ್ಗೆ ನಿಮಗಿರುವಂತಹ ಬಹುದೊಡ್ಡ ಚಿಂತೆ ಏನು? ನಾನು ಚಿಂತನೆ ಜಸ್ಟ್ ಚಿಂತೆ. ನನಗೆ ಚಿಂತೆ ಅನ್ನೋಕ್ಕಿಂತ ನಮಗೆ ಈ ಸಮಾಜನ ನಮಗೆ ಭಾಳ ಪೊಟೆನ್ಷಿಯಲ್ ಇದೆ. ಭಾಳ ಗಟ್ಟಿಯಾದ ಕರ್ನಾಟಕ, ಬಲಿಷ್ಠವಾದ ಕರ್ನಾಟಕ ಕಟ್ಟೋದು ಭಾಳ ಸಾಧ್ಯತೆಗಳಿದೆ. ಆ ಬಲಿಷ್ಠವಾದ ಕರ್ನಾಟಕನೇ ನಮ್ಮ ಸಂವಿಧಾನದಲ್ಲಿ ವ್ಯಾಖ್ಯಾನಿಸುತ್ತೆ. ನಾವು ಇವತ್ತಿನ ದಿನ ಅದನ್ನು ಹೇಗೆ ಕಟ್ಟಬೇಕು ಅನ್ನೋದು ಜನರ ಮುಂದೆ ಇಟ್ಟರೆ ನನಗೆ ಕಾನ್ಫಿಡೆನ್ಸ್ ಇದೆ, ಜನ ಅದನ್ನು ಸ್ಪಂದಿಸ್ತಾರೆ. ಬಟ್ ಹೇಗೆ ಕಟ್ಟಬೇಕು ಅಂದಾಗ ನಾವು ಕೇವಲ ಒಂದು ಸಮುದಾಯನ ಶತ್ರು ಮಾಡೋದು ಅಥವಾ ಒಂದು ಪಕ್ಷನ ಶತ್ರು ಮಾಡೋದು ಅಥವಾ ಒಂದು ಜನಾಂಗದ ಶತ್ರು ಮಾಡೋದು ಅಲ್ಲ. ನಾವು ಮುಖ್ಯವಾಗಿ ನಮ್ಮ ಶತ್ರು ಇರೋದೇ ಈ ಅಸಮಾನತೆ, ಅನ್ಯಾಯದ ವ್ಯವಸ್ಥೆ. ಅದನ್ನು ಜಾತಿಯ ಅಸಮಾನತೆ, ಲಿಂಗದ ಅಸಮಾನತೆ, ಆರ್ಥಿಕ ಅಸಮಾನತೆ, ಉದ್ಯೋಗದ ಅಸಮಾನತೆ, ಸಾಂಸ್ಕೃತಿಕ ಅಸಮಾನತೆ, ಭಾಷೆಯ ಅಸಮಾನತೆ, ಶಿಕ್ಷಣ, ಆರೋಗ್ಯದ ಅಸಮಾನತೆ ಒಂದಕ್ಕೊಂದು ಪೋಣಿಸ್ಕೊಂಡ್ಬಿಟ್ಟಿದೆ ರಾಘವೇಂದ್ರ ಅವರೇ. ಒಂದಕ್ಕೊಂದು ಒಂದು ತಾಳೆ ಕರಿ ಥರ ಒಂದಕ್ಕೊಂದು ಬಿದ್ದು ಹೆಣ್ಕೊಂಡ್ಬಿಟ್ಟಿದೆ. ಇದನ್ನು ಹೆಂಗೆ ಒಂದು ಸಮಾಜ ಕಟ್ಟೋದು? ಎಲ್ಲ ಅನ್ಯಾಯ ವಿರುದ್ಧ ನಿಂತ್ಕೊಂಡು. ಸೊ ಅದನ್ನು ಪಾಸಿಬಲ್ ಆಗುತ್ತೆ ಸರ್? ಅದು ಪ್ರತಿರೋಧ ಪಾಲಿಟಿಕ್ಸ್ ಅಂತ ನಾನೇನು ವ್ಯಾಖ್ಯಾನಿಸ್ತೀನಿ, ಅದನ್ನೇನು ಬಾಬಾ ಸಾಹೇಬರು, ತಂದೆ ಪೆರಿಯಾರ್, ಕಾಂಚೀರಾಮ್ ಅವರ ಒಂದು ರೀತಿಯ ಚೌಕಟ್ಟಿನಲ್ಲಿ ಪ್ರಾದೇಶಿಕವಾಗಿ ಬಾಬಾ ಸಾಹೇಬ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಕಟ್ಟಿ ಅವರು 17 ಸೀಟ್ನಲ್ಲಿ 15 ಗೆಲ್ತಾರೆ. ತಂದೆ ಪೆರಿಯಾರು ಒಂದು ದ್ರಾವಿಡ ಪರಿಕಲ್ಪನೆ ಅಡಿಯಲ್ಲಿ ಇವತ್ತಿಗೂ DMK, AIDMK ದ್ರಾವಿಡ ಪರಿಕಲ್ಪನೆ ತಮಿಳುನಾಡಿನಲ್ಲಿದೆ. ಯಾವೊಂದು BJP ಕಾಂಗ್ರೆಸ್ ಇಲ್ಲ. ನಿಮಗೆ ಅದೇ BJP ಕಾಂಗ್ರೆಸ್ ಇದ್ದಾಗಲೂ ಕೂಡ ಬಹುಜನ ಒಂದು ಪರಿಕಲ್ಪನೆ ಅಡಿಯಲ್ಲಿ UPನಲ್ಲಿ BSP ಅಂತ ಕಾಂಚೀರಾಮ್ ಅವ್ರು ಕಟ್ತಾರೆ. ಇದೆಲ್ಲ ಮೂರನ್ನು ಅರ್ಥ ಮಾಡ್ಕೊಂಡು ನಾವು ಒಂದು ಕರ್ನಾಟಕಕ್ಕೆ ಒಂದು ಸಮಾನತೆಯ ಸಿದ್ಧಾಂತ ತಂದರೆ ಪ್ರಾದೇಶಿಕವಾಗಿ ಕರ್ನಾಟಕಕ್ಕೆ ಸಮಾನತೆ ಸಮಾಜದ ಅಡಿಯಲ್ಲಿ ಭಾಳ ಉತ್ತಮಗೊಳಿಸ್ಬೋದು, ಬಲಿಷ್ಠಗೊಳಿಸ್ಬೋದು, ಒಂದು ಗಟ್ಟಿ ಆಗ್ಬೋದು. ಮತ್ತು ನಾವು ಕರ್ನಾಟಕ ದೇಶಕ್ಕೆ ಮಾದರಿ ಅಷ್ಟೇ ಅಲ್ಲದೆ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ಬೋದು. ಬಟ್ ನಮಗೆ ಇದನ್ನು ಪ್ರತಿರೋಧ ಅಂದರೆ ಪವರ್ ಸ್ಟ್ರಕ್ಚರ್ ಇರುತ್ತಲ್ಲ, ತಳಮಟ್ಟದಿಂದ ಏರಿಸೋದು, ಮೇಲಿಂದ ಇಳಿಸೋದು ಒಂದು ಸಮಾಜ.